ಇನ್ನು ಮಗುವಿನ ಚಿಕಿತ್ಸೆ ಬಗ್ಗೆ ಯಾವ ರೀತಿಯಾಗಿರ್ತಕ್ಕಂಥ ಚಿಕಿತ್ಸೆಯನ್ನ ಕೊಡ್ತಾರೆ, ಏನೆಲ್ಲ ತಪಾಸಣೆಗಳನ್ನ ಮಾಡ್ತಾರೆ, ಈ ಎಲ್ಲದರ ಬಗ್ಗೆ ವಿಜಯಪುರ DHO ಬಸವರಾಜು ಹುಬ್ಬಳ್ಳಿ ಮಾತನಾಡಿದ್ದಾರೆ. ನೋಡೋಣ. ಪವಾಡ ಸದೃಶ್ಯ ಅನ್ನುವಂತೆ ಕೊಳವೆ ಬಾವಿಯಲ್ಲಿ ಬಿದ್ದಂತಹ ಸಾತ್ವಿಕ ಬದುಕಿ ಬಂದಿದ್ದಾನೆ. ಸದ್ಯ ಇದೀಗ ಸಾತ್ವಿಕ್ನನ್ನು ಇಂಡಿ ತಾಲೂಕು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಆ ಸಾತ್ವಿಕಿನ ಆರೋಗ್ಯದ ಪರಿಸ್ಥಿತಿ ಹೇಗಿದೆ, ಈ ಕಾರ್ಯಾಚರಣೆ ಹೇಗೆಲ್ಲ ನಡೀತು, ಪವಾಡ ಸದೃಶ್ಯಲ್ಲಿ ಸಾತ್ವಿಕ್ ಬದುಕೋದಕ್ಕೆ ಏನೆಲ್ಲ ಅಂಶಗಳು ಕಾರಣ ಇರ್ಬೋದು ಅನ್ನೋದನ್ನು ಸ್ವತಃ ವಿಜಯಪುರ ಜಿಲ್ಲೆಯ DHO ಆಗಿರೋಕ್ಕಂಥ ಹುಬ್ಬಳ್ಳಿ ಸರ್ ನಮ್ಮ ಜೊತೆಗೆ ಇದ್ದಾರೆ. ಅವ್ರನ್ನೇ ಮಾತಾಡ್ಸೋಣ. ಸರ್, ಇಂಥ ಪ್ರಕರಣಗಳಲ್ಲಿ ಮಕ್ಕಳು ಬದುಕುವಂಥದ್ದು ಭಾಳಷ್ಟು ವಿರಳ. ಇದು ಪವಾಡ ಸದೃಶ್ಯ ಅನ್ನೋ ರೀತಿಯಲ್ಲಿ ಮಗು ಬದುಕಿ ಬಂದಿದೆ. ಏನು ಹೇಳಕ್ಕೆ ನಿಜವಾಗಿ ಹಂಗಾಗಿದ್ದು. ಇದು ನಮಗನ್ಸಿದ ಮಟ್ಟಿಗೆ ಈ ಊರಾಣವ್ರ ನಂಬಿಕೆ, ದೇವರ ಸಿದ್ಲಿಂಗಜ್ಜ ಅವ್ರ ನಂಬಿಕೆ ಅಂತ ಹೇಳ್ತಾರೆ. ಸುಮಾರು ಕೇಸ್ಗಳಲ್ಲಿ ಕೊಳವೆ ಬಾವಿಯಲ್ಲಿ ಮಕ್ಕಳು ಬಿದ್ದ ತಕ್ಷಣ ಆಳಕ್ಕೆ ಹೋಗ್ತಾವೆ. 50 ಫೀಟೋ 100 ಫೀಟೋ ಆ ಆಳಕ್ಕೆ ಹೋಗ್ತಾವೆ. ಇದು 16ರಿಂದ 20 ಫೂಟ್ ಮಾತ್ರ ಇದೆ. 16ರಿಂದ 20 ಫೂಟ್ ಮಾತ್ರ ಇರೋದ್ರಿಂದ ಆಕ್ಸಿಜನ್ ಭೂಮಿಯಿಂದ 20 ಫೂಟ್ ತೆಳಗೆ ಅಷ್ಟೊಂದು ಡಿಫ್ರೆನ್ಸ್ ಆಗಿರೋಂಗಿಲ್ಲ. ಆಮೇಲೆ ಓಪನ್ ಇತ್ತು. ನಾವು ಕಂಟಿನ್ಯೂಸ್ ವಿದಿನ್ ಅವರ್ದಾಗ ನಾವು ಆಕ್ಸಿಜನ್ ಸಪ್ಲೈ ಕಂಟಿನ್ಯೂಸ್ 20 ತಾಸು ಕಂಟಿನ್ಯೂಸ್ ಕೊಟ್ಟಿವಿ. ನಾವು ಒಂದು 15 ಜಂಬೂ ಸಿಲಿಂಡರ್ ಖಾಲಿ ಅದು ಆಕ್ಸಿಜನ್ ಕೊಟ್ಟಿವಿ. ಅದರಿಂದ ಆ ಮಗುವಿಗೆ ಆರೋಗ್ಯದ ದೃಷ್ಟಿಯಿಂದ ಏನೂ ಆಗಲಿಲ್ಲ. ಆಮೇಲೆ ಎರಡೇ ವರ್ಷದ ಮಗು ಐತೆ ಅಂದರೆ ಅದಕ್ಕೆ ಪ್ರಪಂಚ ಜ್ಞಾನ ಏನೂ ಇಲ್ಲ. ಇಷ್ಟು ಜನ ಕೂಡಿದ್ರೆ ಅದೊಂದು ಬೇರೆ ಏನಾದರೂ ಅಂತಲೂ ಅರ್ಥ ಆಗೋದಿಲ್ಲ ಮಗುಗೆ. ಆ ಕಾರಣದಿಂದ ಅದು ನಾರ್ಮಲ್ ಇದೆ. ಆಮೇಲೆ ಈಗ ನಾವು ಮಾನಿಟ್ರದಾಗ ಹಚ್ಚಿದಾಗ ಆಕ್ಸಿಜನ್ ಲೆವೆಲ್ ಇರ್ಬೋದು, ಪಲ್ಸ್ ರೇಟ್ ಇರ್ಬೋದು, ಎಲ್ಲ ನಾರ್ಮಲ್ ಇದೆ. ಅಳ್ತಾ ಇದೆ ಅಂದರೆ ಉಳಿದ ಎಲ್ಲ ವೈಟಲ್ ಸೈನ್ಸೂ ನಾರ್ಮಲ್ ಇದಾವೆ ಅಂತ. ಸರಿ, 18 ಗಂಟೆಗಳ ಕಾಲ ತಲೆ ಕೆಳಗಾಗಿ ಒಳಗೆ ಹೋದಂಥ ಅದು ಮಿರಾಕಲ್. ಎಸ್, ಅದೇ ಕಾರಣಕ್ಕನ ಇಲ್ಲ. ಮೇನ್ ಇಂಪಾರ್ಟೆಂಟ್ ಅಂದರೆ ಅದನ್ನು ಒಂದು ಲಕ್ಕೆ ಅಂತ ಹೇಳ್ಬೇಕು. ಆ ಮಗುವೊಂದು ಯಾವಾಗ ಹಿಂಗೆ ಡೈರೆಕ್ಟ್ ಬಿದ್ದಿದ್ರೆ ಏನಾಗ್ತಿತ್ತು, ಹೈಯೆಸ್ಟ್ ಸಪ್ಲೈ ಬ್ಲಡ್ಡು ಬ್ರೈನಿಗೆ ಬೇಕು. ಗೋಟಾ ಬಿದ್ದದ್ರಿಂದ ಬ್ರೈನಿಗೆ ಸಪ್ಲೈ ಏನೂ ಕಡಿಮೆ ಆಗಲಿಲ್ಲ, ಬಟ್ ಎಡಿಮಾ ಆಗಿರ್ಬೋದು ಅಂತ ಅನಿಸ್ತೈತಿ. ಆ ಕಾರಣಕ್ಕೆ CT ಸ್ಕ್ಯಾನ್ಗೆ ಒಂದು ಹೈಯರ್ ಸೆಂಟ್ರಿಗೆ ಕರ್ಕೊಂಡೋಗಿ CT ಸ್ಕ್ಯಾನ್ ಮಾಡಿಸ್ತೀವಿ. ಅದು ನಾರ್ಮಲ್ ಇತ್ತಂದ್ರೆ ನಾಳೆ ನಾಡ್ದು ಅವ್ರ ಮನೆಗೆ ಕಳಿಸ್ಕೊಡ್ತೀವಿ. ಈಗ ಇದಿಷ್ಟು ಇಲ್ಲಿರ್ತಕ್ಕಂತಹ DHO ಆಗಿರುವಂಥ ಹುಬ್ಬಳ್ಳಿ ಅವರ ಮಾಹಿತಿ. ಮಗು ಸದ್ಯಕ್ಕೆ ಸುರಕ್ಷಿತವಾಗಿದೆ, ಪವಾಡ ಸದೃಶ್ಯದಲ್ಲಿ ಹೊರಗಡೆ ಬಂದಿದೆ. ಅದಕ್ಕೆ CT ಸ್ಕ್ಯಾನ್ ಮಾಡಿಸುವಂಥ ಅವಶ್ಯಕತೆ ಇದೆ. ಸದ್ಯಕ್ಕೆ ಇಲ್ಲಿ ಗಲಾಟೆ ಕಡಿಮೆ ಆದ ಬಳಿಕ ಜಿಲ್ಲಾಸ್ಪತ್ರೆಗೆ ಕರ್ಕೊಂಡೋಗಿ ಅಲ್ಲಿ CT ಸ್ಕ್ಯಾನ್ ಮಾಡ್ತೀವಿ. ಅದನ್ನು ಹೊರತುಪಡಿಸಿದ್ರೆ ಯಾವ ತೊಂದರೆ ಇಲ್ಲ ಅನ್ನುವಂಥ ಮಾತುಗಳನ್ನು DHO ಹುಬ್ಬಳ್ಳಿ ಅವರು ಹೇಳ್ತಾ ಇರುವಂಥದ್ದು. ಮಂಜುನಾಥ್ ತಳವಾರ್, ನ್ಯೂಸ್ 18 ವಿಜಯಪುರ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.